Hi, everybody. Welcome to Geeta's Homely Touch. ನಾವು ಇವತ್ತು ಗೊಜ್ಜವಲಕ್ಕಿ ಕರ್ನಾಟಕದ ಫೇಮಸ್ ತಿಂಡಿ ಗೊಜ್ಜವಲಕ್ಕಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಇದು ಮುಕ್ಕಾಲ್ಗಿಂತ ಕಮ್ಮಿ ಕಪ್ಪು ಗಟ್ಟಿ ಅವಲಕ್ಕಿ ತಗೋಬೇಕು. ಇದು ಬಂದು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಒಗ್ಗರಣೆಗೆ, ಕರಿಬೇವು, ಆಮೇಲೆ ಒಣಗಿದ ಮೆಣಸಿನ್ಕಾಯಿ, ಖಾರದು ಇರ್ಬೋದು ಅಥವಾ ಗುಂಟೂರು ಆರ್ ಬ್ಯಾಡ್ಗೆ ಎನಿಥಿಂಗ್ ಓಕೆ. ಇದು ಬಂದು ಎಲ್ ಜಿ ಪೌಡರು. ಇದು ಬಂದು ಬೆಲ್ಲದು ಪೌಡರು, ಉಪ್ಪು, ಕಡಲೆ ಬೀಜ ಹಸಿದು, ಇದು ಕೊಬ್ಬರಿ ಆ್ಯಂಡ್ 1 ಸ್ಪೂನ್ ಆಫ್ ಕೋಕೋನಟ್, ಗ್ರೇಟೆಡ್ ಕೋಕೋನಟ್ ಅದು ಹಾಕ್ಕೊಂಡಿದ್ದೀನಿ. ಇವಾಗ ಬನ್ನಿ ಇವಾಗ ಮೊದಲು ಇದು ಅವಲಕ್ಕಿ ಬಂದು ಮಿಕ್ಸಿಗೆ ಹಾಕೋಬೇಕು. ಮುಕ್ಕಾಲು ತಗೊಂಡಿದ್ದೀನಿ. ಸ್ವಲ್ಪ ತರಿ ಮಾಡಿಕೊಂಡ್ರೆ ಸಾಕು, ಅಷ್ಟೇ. ತರಿಯಾಗಿರ್ಬೇಕು ಈ ಥರ. ಬೇಕಾದರೆ ನೀವು ತುಂಬ ಆಗ್ಬಿಟ್ರೆ ನೈಸು, ಅವಾಗ ಜಲ್ಡಿ ಮಾಡ್ಕೋಬೋದು. ಆವಾಗ ಸ್ವಲ್ಪ ಮೈನ್ಯೂಟ್ ಪಾರ್ಟಿಕಲ್ಸ್ ಎಲ್ಲ ಬಂದ್ಬಿಡುತ್ತೆ. ಈ ಥರ ತರಿ. ಇದನ್ನ ಬಂದು ಒಂದು ಬೇಸನ್ಗೆ ಹಾಕೊಳ್ಳೋಣ. ಹಾಕೊಂಡು ವಾಶ್ ಮಾಡ್ಕೋಬೇಕು. ಇದು ಬಿಟ್ಬಿಟ್ರೆ ನೆಕ್ಸ್ಟ್ ಡೇ ರಸಮ್ಗೆ, ಹುಳಿಗೆ ಹಾಕೋಬೋದು. ಗ್ಯಾಸ್ ಹಚ್ಕೊಳ್ಳೋಣ. ಇದಿರುತ್ತೆ. ಇದು ಬಂದು MTR ರಸಂ ಪೌಡರು. ಮನೇಲೂ ಮಾಡ್ಕೋತೀನಿ, ಟೈಮ್ ಇಲ್ಲ ಅದಕ್ಕೆ MTR ರಸಂ ಪೌಡರ್ ತಗೊಂಡೆ. ಅದು ಒಂದು 1 ಸ್ಪೂನ್ 2 ಸ್ಪೂನ್ಸ್ ಹಾಕೊಳ್ಳಿ. ಆಮೇಲೆ ಸ್ಟಾರ್ಟ್ ಬಂತ. ಇವಾಗ ಈ ಪೌಡ್ರ್ ಸ್ವಲ್ಪ LG ಪೌಡ್ರು ಹಾಕೊಳ್ಳೋದು. ರುಚಿಗೆ ತಕ್ಕಂತೆ ಉಪ್ಪು, ಪಿಂಕ್ ಸಾಲ್ಟ್. ಸಾಲದೇ ಇದ್ರೆ ಆಮೇಲೆ ಒಗ್ಗರಣೆಗೆ ಮಾಡ್ತೀವಲ್ಲ ಅವಾಗ ಹಾಕೋಬೋದು. ಹಾಕ್ಕೊಂಡು ಜಾಗ್ರಿ ಪೌಡ್ರು ಹಾಕೊಳ್ಳಿ. 3 ಸ್ಪೂನ್ಸ್ ಇಲ್ಲ 4 ಹಾಕೋ. ಸ್ವೀಟ್ ಬೇಕು. ಚೆನ್ನಾಗಿ ಕುದೀಲಿ. ಒಂದು 4 ಮಿನಿಟ್ಸ್ ಹಂಗೆ ಕುದೀಲಿ. ಸ್ವಲ್ಪ ಗಟ್ಟಿಯಾಗಿ ಆಯಿತಾ. ಹಸಿ ವಾಸನೆ ಸ್ವಲ್ಪ ಹೋಗಲಿ. ಇದು ಈ ಗೊಜ್ಜು ಕೂಡ ಮಿಕ್ಕಿದ್ರೆ ನೆಕ್ಸ್ಟ್ ಡೇ ರಸಂ ಮಾಡೋವಾಗ, ಸಾಂಬಾರು ಮಾಡೋವಾಗ ಹಾಕೋಬೋದು, ಚೆನ್ನಾಗಿರುತ್ತೆ. ಇವಾಗ ಸಾಕು, 5 ಮಿನಿಟ್ಸ್ ಆಗಿದೆ. ಹಸಿ ವಾಸನೆ ಸ್ವಲ್ಪ ಹೋಯ್ತು. ಆಫ್ ಮಾಡಿಬಿಟ್ಟು ಈ ನಾವು ಕಲ್ಸ್ಕೊಂಡಿರ್ತೀವಲ್ಲ ಇದಕ್ಕೆ ಹಾಕೋಬೇಕು. ಇದು ಫಸ್ಟ್ ಕೈಯಲ್ಲಿ ಪುಡಿ ಮಾಡ್ಕೊಂಬಿಡಿ. ಉದುರು ಬರುತ್ತೆ ನೋಡಿ, ಹಿಂಗೆ ಬರುತ್ತೆ ಈ ಥರ. ಉದುರು ಹಿಂಗಿರ್ಬೇಕು, ಆಯಿತಾ. ಆವಾಗ ಈ ಗೊಜ್ಜು ಮಾಡಿರ್ತೀವಲ್ಲ ಅದು ಹಾಕೋಬೇಕು. ನೋಡ್ಕೊಂಡು ಹಾಕೊಳ್ಳಿ. ನಾವೆಷ್ಟು ಕಲಿಸಿದೀವೋ, ಇವಾಗ ನಾವು 3/4 ಕಪ್ ತೊಗೊಂಡಿದ್ವಿ. ತರಿ ಮಾಡೋವಾಗ ಹಾಫ್ ಇರುತ್ತೆ, ಇದು ಹಾಫ್ ಕಪ್ ಆಗುತ್ತೆ. ತರಿ ಮಾಡ್ಕೊತೀವಲ್ಲ ಇಷ್ಟು ಸಾಕು ಅನಿಸುತ್ತೆ. ಇನ್ನು ಸ್ವಲ್ಪ ಹಾಕೋಬೋದು. ನೋಡಿ ಹಿಂಗೆ ಬಂದಿರುತ್ತೆ. ಈ ಥರ ಉದುರಾಗಿ ಹಿಂಗೆ ಬಂದಿರುತ್ತೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇದು ಬಂದು ಎಂಬರ್ ಕುಕ್ವೇರು. ಇದರಲ್ಲಿ ಏನು ಸಿಹಿಯಲ್ಲ, ಕಡಿಮೆ ಎಣ್ಣೆ ಹಾಕಿದ್ರೆ ಸಾಕು ಆಗುತ್ತೆ. ಪಲ್ಯಗಳು, ಸೈಡ್ ಡಿಶ್ಶು, ಇದು ಎಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಎಂಬರ್ ಕುಕ್ವೇರ್ ಹತ್ತಿಸ್ಕೊಂಡಿದ್ದೀನಿ. ಗ್ಯಾಸು ಸಿಮ್ಮಲ್ಲಿ ಇಟ್ಕೊಳ್ಳಿ ಯಾವಾಗಲೂ. ಆಮೇಲೆ 4 ಸ್ಪೂನ್ ಎಣ್ಣೆ. ಇವಾಗ ಸಾಸಿವೆ ಒಗ್ಗರಣೆಗೆ ಎತ್ತಿಟ್ಕೊಂಡಿರೋದು, ಕಡಲೆಬೇಳೆ, ಉದ್ದಿನಬೇಳೆ ಹಾಕೋದು ಎಲ್ಲ ಒಟ್ಟಿಗೆ ಹಾಕ್ಬೋದು, ಬರಾಗಿಲ್ಲ. ಇಲ್ಲಿದ್ರೆ ಫಸ್ಟು ಬೇಳೆಗಳು ಹಾಕೊಂಬಿಡಿ, ಲಾಸ್ಟಲ್ಲಿ ಸಾಸಿವೆ ಹಾಕ್ಕೊಳ್ಳಿ. ಹಿಡಿಯೋದು ಎಲ್ಲ ಒಟ್ಟಿಗೆ ಸ್ವಲ್ಪ ಹೈ ಮಾಡ್ಕೊಳ್ಳಿ ಫ್ಲೇಮು. ಇದು ಡ್ರೈ ಚಿಲ್ಲಿ ಒಂದು ಎಟ್ಟಿಟ್ಕೊಂಡಿದ್ವಿ, 2 ಹಾಫ್ ಮಾಡ್ಕೊಂಡಿದ್ವಿ, ಅದು ಹಾಕ್ಕೊಳ್ಳಿ.
ಆಮೇಲೆ ಇದು ಕಡಲೆ ಬೀಜ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಸಿಡಿದಾದ್ಮೇಲೆ ಇದು ಹಾಕೊಳ್ಳಿ. ಇಲ್ಲಿದ್ರೆ ತುಂಬ ಕಪ್ಪಾಗಿ ಹೋಗುತ್ತೆ ಇದು ಕಡಲೆ ಬೀಜ ಫ್ರೈ ಮಾಡಿ. ಎಷ್ಟು ಬೇಕು ಅಷ್ಟು. ಇವಾಗ ಚೆನ್ನಾಗಿ ಇದು ಗೋಲ್ಡನ್ ಕಲರ್ ಆಗಲಿ, ಕಡಲೆ ಬೀಜ ಎಲ್ಲ ನೋಡಿ ಎಲ್ಲ ಗೋಲ್ಡನ್ ಬ್ರೌನ್ ಆಗಿದೆ. ಆವಾಗ ಈ ತುಳಿದಿಟ್ಕೊಂಡಿರೋದು ಸ್ವಲ್ಪ ತೆಂಗಿನಕಾಯಿ ಆಮೇಲೆ ಕೊಬ್ಬರಿ ಎರಡು ಮಿಕ್ಸ್ ಮಾಡಿದ್ದೀವಿ ಹಾಕೊಳ್ಳಿ. ಗ್ರೇಟೆಡ್ ಮಾಡಿರೋದು ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಆಮೇಲೆ ಈ ಥರ ಮಾಡಿ ಕೊಡ್ತೀವಲ್ಲ ನೆನೆಸಿರೋದು, ಇದು ಬಂದು ಅವಲಕ್ಕಿ, ಇದು ಬಂದು ಇದಕ್ಕೆ ಹಾಕ್ಕೊಂಡ್ಬಿಡಿ ಒಗ್ಗರಣೆಗೆ. ಅಲ್ಲಿ ಹಾಕೊಂಡ್ಬಿಟ್ಟು ಆಮೇಲೆ ಫ್ರೈ. ಇವಾಗ ಒಂದು ಚಿಕ್ಕ ದೇವರ ನಾಮ ಹೇಳ್ತೀನಿ, ಹಾಡು ಕೀರ್ತನೆ. ಕೃಷ್ಣ ನೀ ಬೇಗನೆ ಬಾರೋ, ಕೃಷ್ಣ ನೀ ಬೇಗನೆ ಬಾರೋ, ಬೇಗನೆ ಬಾರೋ, ಈ ಗೊಜ್ಜೋಲಕ್ಕಿಯನ್ನ ತಿನ್ನಕ್ಕೆ ಬೇಗನೆ ಬಾರೋ, ಈ ಗೊಜ್ಜೋಲಕ್ಕಿ ತಿನ್ನಕ್ಕೆ ಕೃಷ್ಣ ನೀ ಬೇಗನೆ ಬಾರೋ. ತಗೋ ನಿನ್ನ ಅಚ್ಚುಮೆಚ್ಚಿನ ಪ್ರಿಯವಾದ ಗೊಜ್ಜೋಲಕ್ಕಿ ರೆಡಿ. ಥ್ಯಾಂಕ್ ಯು ಮಮ್ಮಿ.